ನಾಳೆ ಕರೆ ನೀಡಿದಂತ ಬಸ್ ಬಂದ್ಗೆ ಬ್ರೇಕ್ ಹಾಕಲಾಗಿದೆ. ಮುಷ್ಕರ ನಡೆಸದಂತೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು. PIL ವಿಚಾರಣೆ ನಡೆಸಿ ಬಂದ್ಗೆ ಬ್ರೇಕ್ ಹಾಕಲಾಗಿದೆ. ನಾಳೆ ಕರೆಯನ್ನ ಕೊಡಲಾಗಿತ್ತು ಬಸ್ ಬಂದ್ಗೆ, ಅದಕ್ಕೆ ಬ್ರೇಕ್ ಹಾಕಿರುವಂತದ್ದು. ಹೈಕೋರ್ಟ್ ಸೂಚನೆ ಕೊಟ್ಟಿದೆ, ಮುಷ್ಕರ ನಡೆಸಬಾರದು ಅನ್ನುವಂಥ ನಿಟ್ಟಿನಲ್ಲಿ PIL ವಿಚಾರಣೆ ನಡೆಸಿ ಬಂದ್ಗೆ ಬ್ರೇಕ್ ಹಾಕಲಾಗಿದೆ. ಸರ್ಕಾರ ಸಾರಿಗೆ ಸಂಘಟನೆಗಳಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಸಾರಿಗೆ ಸಂಘಟನೆಗಳೊಂದಿಗೆ ಸರ್ಕಾರ ಚರ್ಚೆಯನ್ನ ಮಾಡಲಿ, ಸಾರಿಗೆ ಸಂಘಟನೆಗಳೊಂದಿಗೆ ಸರ್ಕಾರ ಚರ್ಚೆಯನ್ನ ಮಾಡಬೇಕು. ಗುರುವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್. ಚರ್ಚೆ ಮಾಡ್ತಾನೆ ಇದ್ದಾರೆ, ಆದರೆ ಇತ್ಯರ್ಥಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಸಂಧಾನಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ನಾಳೆಯಿಂದ ಸಾರಿಗೆ ಮುಷ್ಕರ ಇರೋದಿಲ್ಲ, ನಾಳಿನ ಸಾರಿಗೆ ಮುಷ್ಕರ ಇರೋದಿಲ್ಲ ಅಂತ ಆಲ್ರೆಡಿ ಹೈಕೋರ್ಟು ಕೂಡ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಸಾರಿಗೆ ನೌಕರರ ಸಂಘಟನೆಗಳ ಜೊತೆಗೆ ಚರ್ಚೆಯನ್ನ ಮಾಡಬೇಕಾಗಿದೆ. ಏನು ತೀರ್ಮಾನಕ್ಕೆ ಬರ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಚರ್ಚೆಯನ್ನು ಮಾಡಿಬಿಡ್ತಾರೆ, ಅವರು ಕೂತ್ಕೊಳ್ತಾರೆ, ಚರ್ಚೆ ಮಾಡ್ತಾರೆ, ಇದಾಗಲ್ಲ, ಆ ಬೇಡಿಕೆ ಒಪ್ಕೊಳ್ಳೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಅಲ್ಟಿಮೇಟ್ಲಿ ಏನು ರಿಸಲ್ಟ್ ಅನ್ನುವಂಥದ್ರ ಮೇಲೂ ಕೂಡ ನಿಂತಿರುತ್ತಲ್ಲ. ಈಗ ಗುರುವಾರಕ್ಕೆ ವಿಚಾರಣೆ ಮುಂದೂಡಲಾಗಿರುವಂಥದ್ದು ಹೈಕೋರ್ಟ್ನಲ್ಲಿ. ಹೈಕೋರ್ಟೇ ಏನಾದರೂ ಸಂಧಾನ ಸೂತ್ರವನ್ನು ಎಣಿಯುತ್ತಾ, ಅಥವಾ ಸರ್ಕಾರಕ್ಕೆ ಇಂಥ ಕಂಡೀಷನ್ಸ್ಗಳನ್ನು ಒಪ್ಕೊಳ್ಬೇಕು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಸೂಚನೆಗಳನ್ನು ಕೊಡುವಂಥ ಚಾನ್ಸಸ್ ಇರುತ್ತಾ? ಇದು ಸಹಜವಾಗಿ ಇರುವಂಥ ಕುತೂಹಲ. ಯಾಕೆಂದರೆ ಹೈಕೋರ್ಟ್ ಎಂಟ್ರಿ ಆಗಿದೆ, ಮುಷ್ಕರ ಮಾಡಬೇಡಿ ಅಂತ ಹೇಳಿದೆ, ಸಾರಿಗೆ ನೌಕರರ ಜೊತೆ ಸರ್ಕಾರ ಮಾತುಕತೆ ಮಾಡಬೇಕು ಅಂತ ಹೇಳಿದೆ, ಚರ್ಚೆಯನ್ನು ಮಾಡಬೇಕು ಅಂತ ಹೇಳಿದೆ. ಚರ್ಚೆ ಸಾಕಷ್ಟು ಬಾರಿ ಆಗಿದ್ರೂ ಕೂಡ ಅಂತಿಮ ನಿರ್ಧಾರಕ್ಕೆ ಬರಲಿಕ್ಕೆ ಆಗಿಲ್ಲ, ಅಂತಿಮ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಆಗಿಲ್ಲ. ಕೆಲವು ಬೇಡಿಕೆಗಳನ್ನು ಮಾತ್ರ ಈಡೇರಿಸಿರುವಂಥದ್ದು. 38 ತಿಂಗಳುಗಳ ಹಿಂಬಾಕಿ ವೇತನವನ್ನು ಕೊಡಬೇಕು ಅಂತೆಲ್ಲ ಕೇಳ್ಕೊಳ್ಳಾಗಿತ್ತು, 26 ತಿಂಗಳದ್ದು ಕೊಡಲಾಗಿದೆ. ವೇತನವನ್ನು ಜಾಸ್ತಿ ಮಾಡಬೇಕು ಅಂತೆಲ್ಲ ಕೇಳ್ಕೊಳ್ಳಾಗಿದೆ. 2024ರಿಂದ ವೇತನ ಪರಿಷ್ಕರಣೆ ಮಾಡಬೇಕು, ಜಾಸ್ತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬೇಡಿಕೆ ಇಡುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗ ಹೈಕೋರ್ಟ್ ಸೂಚನೆ ಕೊಟ್ಟಿರುವಂಥದ್ದು, ಏನಂತ ಸೂಚನೆ ಕೊಟ್ಟಿದೆ, ಮತ್ತೆ ಇಂತಿಷ್ಟು ಅಂದ್ರೆ ಅಂತಿಮ ತೀರ್ಮಾನವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಏನಾದರೂ ಗಡುವನ್ನ ಕೊಡಲಾಗಿದೆಯಾ ಇದರಲ್ಲಿ? ಪೃಥ್ವಿರಾಜ್, ಸಾರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಏನೊಂದು PIL ಒಂದು ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಇವರ ಸಾರಿಗೆ ಮುಷ್ಕರಕ್ಕೆ ನಿರ್ಬಂಧನ ವಿಧಿಸಿ ಸಾರಿಗೆ ಒಂದು ಸಂಘಟನೆಗಳ ಅವ್ರಿಗೂ ಕೂಡ ಮತ್ತೆ ಸರ್ಕಾರಕ್ಕೆ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡುವಂತದ್ದು. ಆದ್ರೆ ಸದ್ಯಕ್ಕೆ ಯಾವುದೇ ರೀತಿ ಮುಷ್ಕರವನ್ನ ನಡೆಸುವಂತಿಲ್ಲ. ಸರ್ಕಾರದ ಮಟ್ಟದಲ್ಲಿ ನೀವು ಒಂದು ಅಲ್ಲಿ ಸಭೆಯನ್ನ ಮಾಡಿ ಅಲ್ಲಿ ಒಂದು ಚರ್ಚೆಯನ್ನ ಮಾಡಬೇಕಾಗುತ್ತೆ. ಜೊತೆಯಲ್ಲಿ ಸಾರಿಗೆ ಸಚಿವರಾಗಿರ್ಬೋದು ಅವ್ರ ಜೊತೆ ಡಿಸ್ಕಸ್ ಮಾಡಿ, ಸಂಘಟನೆಗಳೇನಿದೆ ನೀವು ಅದ್ರ ಜೊತೆ ಸಭೆಯನ್ನ ಮಾಡಿ ಚರ್ಚೆಯನ್ನ ಮಾಡಿ ಆನಂತರ ಆ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಮುಷ್ಕರವನ್ನ ನಡೆಸಬಾರದು ಅಂತೇಳಿ ನಿರ್ಬಂಧವನ್ನ ಈಗ ಹೈಕೋರ್ಟ್ ದ್ವಿಸದಸ್ಯ ಪೀಠ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಅದೇ ರೀತಿಯಾಗಿ ಗುರುವಾರಕ್ಕೆ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಲಾಗಿದೆ. ಇಲ್ಲಿ ಮನೆ ಕೆಲಸದಾಕೆ ಮತ್ತೆ ಇಲ್ಲಿ ಕಟ್ಟಡ ಕಾರ್ಮಿಕ ಇಬ್ಬರು ಕೂಡ ಒಂದು PIL ಅನ್ನ ಇವತ್ತು ಹೈಕೋರ್ಟ್ ಅಲ್ಲಿ ಹಾಕೊಂಡಿದ್ರು. ಆ ಒಂದು ಅರ್ಜಿದಾರರ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ವಿಕ್ರಮ್ ಹೊಯ್ಲಗೋಳ್ ಅವರು ಕೂಡ ಒಂದು ವಾದವನ್ನ ಮಾಡಿದ್ರು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ಅಚ್ಚರಿಯನ್ನ ವ್ಯಕ್ತಪಡಿಸಿತ್ತು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ 450 ಕೋಟಿ ಬಾಕಿ ಹಣವನ್ನ ಕೊಡಲಾಗಿದೆ. 100% ಹೆಚ್ಚು ಅವರಿಗೆ ಒಂದು ಏರಿಕೆ ಅಂದ್ರೆ ಬೆಲೆ ಅಂದ್ರೆ ಅವರ ನಿಗದಿ ಹಣ ಏನಿದೆ ಅದು ಕೂಡ ಏರಿಕೆಯನ್ನ ಮಾಡಲಾಗಿರುವಂತದ್ದು. ಈ ಸಂದರ್ಭದಲ್ಲಿ ಇವರು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಬಗ್ಗೆ ವಾದವನ್ನ ಮಾಡಲಾಯಿತು. ಇದನ್ನ ಗಂಭೀರವಾಗಿ ಪರಿಗಣಿಸಿದಂತಹ ನ್ಯಾಯಪೀಠ ಏನಿತ್ತು ಅದನ್ನ ಇವರ ಮುಷ್ಕರ ಕರೆ ಕೊಟ್ಟಿರುವಂತಹ ನಿರ್ಬಂಧ ವಿಧಿಸಿ ಯಾವುದೇ ಕಾರಣಕ್ಕೂ ನೀವು ಈ ರೀತಿ ಮುಷ್ಕರವನ್ನ ನಡೆಸಬಾರದು, ನೀವು ಏನೇ ಸಮಸ್ಯೆಗಳಿದ್ರು ಕೂಡ ಆ ಒಂದು ಸಂಘಟನೆಗಳ ಯಾರೇ ಇದ್ರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಜೊತೆಗೆ ಸಚಿವರ ಜೊತೆಯಲ್ಲಿ ಡಿಸ್ಕಸ್ ಮಾಡಿ ಸಭೆಯನ್ನು ನಡೆಸಿ ಆ ಬಗ್ಗೆ ಚರ್ಚೆಯನ್ನ ಮಾಡಿಕೊಳ್ಬೇಕು ನಿಟ್ಟಿನಲ್ಲಿ ಸದ್ಯಕ್ಕೆ ಮುಷ್ಕರಕ್ಕೆ ಅವಕಾಶವನ್ನ ಕೊಡದೆ ನಿರ್ಬಂಧನ ವಿಧಿಸಿ ಇಬ್ಬರಿಗೂ ಕೂಡ ಸರ್ಕಾರಕ್ಕೆ ಮತ್ತೆ ಸಂಘಟನೆಗಳಿಗೆ ನೋಟಿಸ್ ಇಶ್ಯೂ ಮಾಡಿ ಗುರುವಾರಕ್ಕೆ ಈಗ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಲಾಗಿದೆ. ಈಗ ಗುರುವಾರ ಯಾವ ರೀತಿ ವಿಚಾರಣೆಯನ್ನ ಅಂದ್ರೆ ಈ ಸದ್ಯದ ಮಟ್ಟಿಗೆ ಬಹುತೇಕವಾಗಿ ಇವತ್ತು ಅಥವಾ ನಾಳೆ ಮಟ್ಟದಲ್ಲಿ ಸರ್ಕಾರ ಮಟ್ಟದಲ್ಲಿ ಸಂಘಟನೆಯವರು ಏನು ಒಂದು ಚರ್ಚೆಯನ್ನ ಮಾಡ್ತಾರೆ, ಅಭಿಪ್ರಾಯಗಳು ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಗುರುವಾರ ಅಂದಿನ ದಿನ ವಾದ ಪ್ರತಿವಾದಗಳ ಏನ್ ನಡೆಯುತ್ತೆ ಮತ್ತೆ ಹೈಕೋರ್ಟ್ ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿರೋದು ಕೂಡ ನೋಡಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಈಗ ಮುಷ್ಕರಕ್ಕೆ ಈಗ ಹೈಕೋರ್ಟ್ ನಿರ್ಬಂಧನ ವಿಧಿಸಿರುವಂತದ್ದು ಪೃಥ್ವಿರಾಜ್. ಸೊ ಹೀಗಾಗಿ ಯಾವುದೇ ರೀತಿಯಾದಂತ ಮುಷ್ಕರ ಆಗೋದಿಲ್ಲ ಅನ್ನುವಂಥದ್ದು ಹೈಕೋರ್ಟ್ ಆದೇಶದ ಪ್ರಕಾರ ಕನ್ಫರ್ಮಾ?
ಖಂಡಿತವಾಗಿಯೂ. ಯಾಕಂತಂದ್ರೆ ಈಗ ಹೈಕೋರ್ಟ್ ಕೂಡ ಆದೇಶವನ್ನ ಕೊಟ್ಟಿರುವಂತದ್ದು ಅದೇ ರೀತಿಯಾಗಿ ನೀವು ನಿರ್ಬಂಧ ಅಂದ್ರೆ ಸಾರಿಗೆ ಮುಷ್ಕರವನ್ನ ನೀವು ನಡೆಸುವಂತಿಲ್ಲ, ಈಗ ಅದಕ್ಕೆ ನಿರ್ಬಂಧವನ್ನ ನಾವು ಹಾಕ್ತಾ ಇದ್ದೇವೆ. ನೀವು ಏನೇ ಇದ್ರೂ ಕೂಡ ಅದ್ರ ಬಗ್ಗೆ ಅಧಿಕಾರಿಗಳ ಜೊತೆ ಆಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು, ಸಚಿವರ ಜೊತೆ, ಸರ್ಕಾರದ ಜೊತೆ ಚರ್ಚೆಯನ್ನ ಮಾಡಿ ಅಂತೇಳಿ ಹೈಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಜೊತೆಗೆ ಗುರುವಾರಕ್ಕೆ ಈಗ ಮುಂದೂಡಿಕೆಯನ್ನ ಮಾಡಲಾಗಿದೆ. ಸದ್ಯದ ಮಟ್ಟಿಗೆ ಸಾರಿಗೆ ಮುಷ್ಕರ ನಡೆಸುವಂತಿಲ್ಲ ಅಂತೇಳಿ ಆದೇಶ ಆಗಿರುವಂತದ್ದು. ಈಗ ಗುರುವಾರದವರೆಗೂ ಕೂಡ ಅಲ್ಲಿ ಸಂಬಂಧಪಟ್ಟಂತ ಸಂಘಟನೆಯ ಸಕ್ರಿಯ ಅವರ ಅಧಿಕಾರಿ ಅವರ ಸಂಘಟನೆಯವರು ಏನಿದ್ದಾರೆ ಅವರು ಯಾವ ರೀತಿ ಚರ್ಚೆಯನ್ನ ಮಾಡ್ತಾರೆ, ಈಗ ಹೈಕೋರ್ಟ್ ಆದೇಶವನ್ನ ಯಾವ ರೀತಿ ಪಾಲನೆ ಮಾಡ್ತಾರೆ ಅದನ್ನ ಪ್ರಶ್ನೆಯನ್ನ ಮಾಡ್ತಾರ ನೋಡ್ಬೇಕಾಗುತ್ತೆ. ಸದ್ಯ ಗುರುವಾರದವರೆಗೂ ಕೂಡ ಇವರು ಅವತ್ತು ವಿಚಾರಣೆಗೆ ಮುಂದೂಡಿಕೆಯನ್ನ ಮಾಡಲಾಗಿದೆ. ಅವತ್ತು ಹೈಕೋರ್ಟ್ ಮುಂದೆ ಏನು ಒಂದು ಪ್ರಸ್ತಾಪ ಆಗುತ್ತೆ ಅವತ್ತು ನೋಡ್ಬೇಕಾಗುತ್ತೆ. ಅದುವರೆಗೂ ಕೂಡ ಯಾವುದೇ ಕಾರಣಕ್ಕೂ ನೀವು ಮುಷ್ಕರವನ್ನು ನಡೆಸುವಂತಿಲ್ಲ ಅಂತೇಳಿ ಈಗ ಅವರು ನಿರ್ಬಂಧವನ್ನ ಹೈಕೋರ್ಟ್ ವಿಧಿಸಿರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.